ಪರಪ್ಪನ ಅಗ್ರಹಾರ ಜೈಲಲ್ಲಿ ರಾಜಾತಿಥ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಠಾಣೆಗೆ ನಟ ಧನ್ವೀರ್ ಬಂದಿರೋದು ಇದೀಗ. ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆ ಇದೆಯಲ್ಲ, ಅಲ್ಲಿಗೆ ಬಂದಿರೋದು ನಟ ಧನ್ವೀರ್. ಏನು ಪರಪ್ಪನ ಅಗ್ರಹಾರ ಜೈಲಲ್ಲಿ ಆಗ್ತಾ ಇತ್ತಲ್ವ ಈ ರಾಜಾತಿಥ್ಯ ವಿಚಾರಗಳು, ಅನೇಕರು ಮೋಜು ಮಸ್ತಿ ತೊಡಗಿದ್ರು ಅಂತೇಳಿ ಆ ವಿಡಿಯೋ ವಿಚಾರದಲ್ಲಿ ಅದನ್ನು ವೈರಲ್ ಮಾಡಿರೋದು ಧನ್ವೀರ್ ಅಂತ, ಅಥವಾ ಆ ವಿಡಿಯೋ ಹಿಂದೆ ಇರಬಹುದಾದ ವ್ಯಕ್ತಿ ಧನ್ವೀರ್ ಸೇರ್ಕೊಂಡು ಇಂಥ ಕೆಲಸ ಮಾಡಿರೋದು. ದರ್ಶನ್ಗೆ ಟ್ರೀಟ್ಮೆಂಟ್ ಸರಿಯಾಗಿಲ್ಲ, ಇಲ್ಲಿ ಬೇರೆಯವರೆಲ್ಲ ಎಷ್ಟು ಆರಾಮಾಗಿದ್ದಾರೆ, ಆ ಥರ ಧನ್ವೀರ್ ಮಾಡಿಸಿರಬಹುದು ಅಂತ ಧನ್ವೀರ್ ಮೇಲೆ ಇರ್ತಕ್ಕಂಥ ಆರೋಪ. ಧನ್ವೀರ್ ಮಾಡಿಸಿದ್ದಾರಾ ಇಲ್ವಾ ನಮಗೆ ಗೊತ್ತಿಲ್ಲ, ಅದೆಲ್ಲ ತನಿಖೆ ಆಗಬೇಕಾಗತ್ತೆ. ಬೇರೆಯವರು ಯಾರೋ ಈಗ ಧನ್ವೀರ್ ಹತ್ರ ಮಾಡಿಸ್ಬೇಕು ಅಂತ ಅಂದ್ಕೊಂಡ್ಬಿಟ್ರು ಕೂಡ ಏನು ಹೋಲ್ಡ್ ಇದೆ ಧನ್ವೀರ್ಗೆ ಜೈಲು ಒಳಗಡೆ? ಧನ್ವೀರ್ಗೆ ಏನು ಹೋಲ್ಡ್ ಇರಬಹುದು ರೀ? ಏನು ಧನ್ವೀರು ಜೈಲು ಒಳಗಡೆ ಒಬ್ರಿಗೆ ಫೋನ್ ಕೊಟ್ಬಿಟ್ಟು ಎಲ್ಲ ಸೆಲ್ಗಳ ಬಳಿಯಲ್ಲಿ ಆರಾಮಾಗಿ ಓಡಾಡ್ಕೊಂಡು ಬಾಪ ನೀನು ಅಂತ ಮಾಡೋಕ್ಕಾಗುತ್ತಾ? ಚಾನ್ಸ್ ಇದೆಯಾ? ನೋ. ಆರಾಮಾಗಿ ಓಡಾಡ್ಕೊಂಡು ಬಾಪ ನೀನು, ಎಲ್ಲರದಲ್ಲಿ ಉಮೇಶ್ ರೆಡ್ಡಿ ಇಲ್ಲಿದ್ದಾನೆ ಅಲ್ಲಿಗೆ ಹೋಗ್ಬಿಟ್ಟು ಬಾ, ಬಾಂಗ್ಲಾದ ಉಗ್ರಗಾಮಿಗಳಲ್ಲಿದ್ದಾರೆ ಅಲ್ಲಿಗೆ ಹೋಗ್ಬಿಟ್ಟು ಬಾ, ಟೆರರಿಸ್ಟ್ಗಳಿರೋ ಸೆಲ್ಗೆ ಹೋಗ್ಬಿಟ್ಟು ಬಾ, ಇನ್ಯಾರೋ ಅಲ್ಲಿ ಮೊಬೈಲ್ ಹಿಡ್ಕೊಂಡು ಕೂತಿದ್ರೆ ಟಿ ವಿ ನೋಡ್ತಾ ಇದ್ದ ಅದನ್ನ ಹಿಡ್ಕೊಂಡು ಬಾ, ಮಾಡೋಕ್ಕಾಗುತ್ತಾ? ಆಗಲ್ಲ. ಯಾರೋ ಮಾಡಿರಬೇಕು, ಯಾರೋ ಮಾಡಿ ಅದು ವೈರಲ್ ಆಗಿರಬಹುದು. ಆದರೆ ಧನ್ವೀರ್ ಮೇಲೆ ದರ್ಶನ್ ಜೈಲು ಒಳಗಡೆ ಇದ್ದು ದರ್ಶನಿಗೆ ಸೌಕರ್ಯಗಳನ್ನು ಕೊಡದೆ ಬೇರೆಯವರಿಗೆ ಕೊಡ್ತಾ ಇದ್ದಾರೆ ಅನ್ನೋ ಅಸಹನೆ ಮೇರೆಗೆ ಧನ್ವೀರ್ ಮಾಡಿರಬಹುದಾ ಎನ್ನುವ ಆಯಾಮದಲ್ಲಿ ಇದೀಗ ತನಿಖೆ ನಡೀತಾ ಇದೆ. ಅಲ್ಲಿ ಧನ್ವೀರ್ ಈಗ ಬಂದಿರೋದು ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಗೆ. ಪೊಲೀಸರು ನೋಟಿಸ್ ಕೊಟ್ಟಿರುವ ಹಿನ್ನೆಲೆಯಲ್ಲಿ ವಿಚಾರಣೆಗೆ ಹಾಜರಾಗಿರೋದು. ಪರಪ್ಪನ ಅಗ್ರಹಾರ ಜೈಲು ಚೆಕ್ ಪೋಸ್ಟ್ ಬಳಿಯಲ್ಲಿ ಕಾರು ತಡೆದಿದ್ದಾರೆ ಸಿಬ್ಬಂದಿ. ನಟ ಧನ್ವೀರ್ ಕಾರು ತಡೆದಿರೋದು ಜೈಲು ಸಿಬ್ಬಂದಿ. ನಟ ಧನ್ವೀರ್ ಕಾರು ಒಳಗಡೆ ಬಿಡೋದಕ್ಕೆ ನಿರಾಕರಿಸಿದ್ದಾರೆ. ಅಲ್ಲಿ ನಿರಾಕರಣೆ ಹಿನ್ನೆಲೆ ಕಾರಲ್ಲೇ ಕುಳಿತುಕೊಂಡಿದ್ದು ಧನ್ವೀರ್. ನವೆಂಬರ್ 13ರಂದು ನೋಟಿಸ್ ಕೊಟ್ಟಿದ್ದು ತನಿಖಾಧಿಕಾರಿಗಳು. ಅವತ್ತು ವಕೀಲರ ಮೂಲಕ ಮನವಿ ಮಾಡಿಕೊಂಡು ವಿಚಾರಣೆಗೆ ಗೈರಾಗಿದ್ದದ್ದು. ನನಗೇನೋ ಕೆಲಸ ಇದೆ ಬರೋಕ್ಕಾಗಲ್ಲ, ಅಥವಾ ಆರೋಗ್ಯದ ಕಾರಣಗಳು ಕೊಟ್ಟು ಬಂದಿರಲಿಲ್ಲ ಅಂತ ಅಂದುಕೊಳ್ಳೋಣ ನಾವು. ಇವತ್ತು ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ ನೋಟಿಸ್ ಕೊಟ್ಟಿದ್ರಲ್ಲ, ಆ ಹಿನ್ನೆಲೆಯಲ್ಲಿ ಧನ್ವೀರ್ ನೋಟಿಸ್ಗೆ ಇದೀಗ ಹಾಜರಾಗಿರೋದು. ಡೀಟೇಲ್ಸ್ಕೊಳ್ಳೋಕೆ ಇದೀಗ ಸಂತೋಷ್ ಪಟೇಲ್ ಧನ್ವೀರ್ ಮೇಲೆ ಅನುಮಾನ. ಈ ಪರಪ್ಪನ ಅಗ್ರಹಾರದ ರಾಜಾತಿಥ್ಯ ವಿಡಿಯೋಗಳ ವೈರಲ್ ಹಿನ್ನೆಲೆಯಲ್ಲಿ ಅದರ ಹಿಂದೆ ಇರತಕ್ಕಂಥ ವ್ಯಕ್ತಿ ಧನ್ವೀರ್ ಅಂತ ಹೇಳಿ ಒಂದು ಆರೋಪ ಕೂಡ ಕೇಳಿ ಬಂತು. ಎಲ್ಲಿಗೆ ಬಂತು ಈ ಒಂದು ವಿಚಾರ ಅಂತ? ರಮಕಾಂತ್, ಈಗಾಗಲೇ ಒಂದು FIR ದಾಖಲಾಗಿರುವಂತದ್ದು ಈ ಪ್ರಕರಣದಲ್ಲಿ. ಒಟ್ಟು 4 ಪ್ರಕರಣಗಳು ಬೆಳಕಿಗೆ ಬರ್ತವೆ. ಅದರಲ್ಲಿ 3ನ್ನ NCR ಮಾಡ್ಕೊಂಡಿದ್ರೆ, ಅದರಲ್ಲಿ ಏನು ಕುಡಿದು ಮತ್ತೆ ಡ್ಯಾನ್ಸ್ ಮಾಡಿದಂತ ಪ್ರಕರಣ ಏನಿತ್ತು ಅದರ ಸಂಬಂಧ FIR ದಾಖಲು ಮಾಡಿ ಉಳಿದ 3 NCR ಏನಾಗಿತ್ತು, ಒಂದು ಏನೋ ಉಗ್ರ ಮಾತನಾಡುವಂಥದ್ದು ಇರ್ಬೋದು, ಉಮೇಶ್ ರೆಡ್ಡಿ ಮಾತನಾಡುವಂಥದ್ದು, ಮತ್ತೆ ಇತರ ಜೈಲಿನ ವಿಡಿಯೋ ಏನ್ ಬಂದಿತ್ತು, ಸೊ ಅದನ್ನ ಅದರ ಅಂಡರ್ ನಲ್ಲೇ ಇಟ್ಕೊಂಡು ಇನ್ವೆಸ್ಟಿಗೇಷನ್ ಅನ್ನ ಮಾಡ್ಲಾಗ್ತಾ ಇರುವಂತದ್ದು. ಈಗಾಗಲೇ ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಿಡಿಯೋಗಳು ಎಲ್ಲೆಲ್ಲಿಂದ ಒಂದು ವೈರಲ್ ಆಗಿದೆ ಅನ್ನೋ ಪರಿಶೀಲನೆ ಮಾಡ್ತಾ ಹೋದಂತ ಸಂದರ್ಭದಲ್ಲಿ ಧನ್ವೀರ್ ಮೊಬೈಲ್ ಮುಖಾಂತರ ಕೂಡ ಏನು ವಿಡಿಯೋಗಳು ವೈರಲ್ ಆಗಿದೆ ಅನ್ನೋ ಮಾಹಿತಿಗಳಿತ್ತು. ಈ ಹಿನ್ನೆಲೆಯಲ್ಲಿ ಅವರನ್ನು ಕೂಡ ಹಿಂದೆ CCB ಪೊಲೀಸರು ಕರ್ಕೊಂಡ್ ಬಂದಿದ್ರು. ಅದಾದ ನಂತರ ಪರಪ್ಪನ ಅಗ್ರಹಾರ ಪೊಲೀಸರು ವಿಚಾರಣೆಯನ್ನ ಮಾಡಿ ಅವರಿಗೆ ನೋಟಿಸ್ ಅನ್ನ ಕೊಟ್ಟು ಕಳಿಸಿದ್ರು. 13ನೇ ತಾರೀಕು ವಿಚಾರಣೆಗೆ ಗೈರು ಆದ ಹಿನ್ನೆಲೆಯಲ್ಲಿ ಅವರ ವಕೀಲರ ಮುಖಾಂತರ ಇವತ್ತಾಗಿ ಏನು ತನಿಖಾಧಿಕಾರಿಗಳಿಗೆ ಮಾಹಿತಿಯನ್ನ ಕೊಟ್ಟಿದ್ರು. ಅದರಂತೆ ಇವತ್ತು ವಿಚಾರಣೆಗೆ ಹಾಜರಾಗಿದ್ದಾರೆ. ಈಗಾಗಲೇ ವಿಚಾರಣೆಗೆ ಹಾಜರಾದಂತ ಸಂದರ್ಭದಲ್ಲಿ ಈ ವಿಡಿಯೋಗಳನ್ನು ನಿಮ್ಮ ಮೊಬೈಲ್ ಇಂದ ಶೇರ್ ಆಗಿರೋದ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ತಾ ಇರುವಂತದ್ದು. ಈ ವಿಡಿಯೋಗಳು ನಿಮ್ಗೆ ಎಲ್ಲಿಂದ ಬಂತು, ಇಲ್ಲ ನಿಮ್ಗೆ ಯಾರಾದ್ರೂ ಫಾರ್ವರ್ಡ್ ಮಾಡಿದ್ರೆ ಸೊ ಅವರ ನಂಬರ್ಗಳೇನು, ಯಾರು ಫಾರ್ವರ್ಡ್ ಮಾಡಿದ್ರು, ಮತ್ತೆ ಇದನ್ನ ಯಾವ ಕಾರಣಕ್ಕಾಗಿ ವೈರಲ್ ಮಾಡ್ಲಾಯ್ತು ಅಂತ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರುವಂತದ್ದು. ಯಾಕಂತ ಹೇಳಿದ್ರೆ ಇಡೀ ಈ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಸಂಬಂಧಪಟ್ಟ ಹಾಗೆ ದರ್ಶನ್ ಜೊತೆ ಗುರುತಿಸಿಕೊಂಡಿದ್ದು ಧನ್ವೀರ್. ಪ್ರತಿ ಬಾರಿ ಅವ್ರು ಕೋರ್ಟ್ಗೆ ಬಂದಾಗ ಪ್ರತಿ ಹಂತದಲ್ಲೂ ಅವ್ರಿಗೆ ಬೆನ್ನೆಲುಬಾಗಿ ನಿಂತಿದ್ರು. ಹೀಗಾಗಿ ಇಲ್ಲಿ ದರ್ಶನ್ಗೆ ಹಾಸಿಗೆ ಮತ್ತು ದಿಂಬು ಹೆಚ್ಚುವರಿಯಾಗಿ ಸಿಗ್ತಿಲ್ಲ ಅನ್ನೋ ಕಾರಣಕ್ಕಾಗಿ ಇಂತಹ ವಿಡಿಯೋಗಳನ್ನ ಇವರು ವೈರಲ್ ಮಾಡಿರ್ಬೋದು ಅಂತ ಅನುಮಾನಗಳಿರುವಂತದ್ದು. ಒಂದು ವೇಳೆ ವೈರಲ್ ಆಗಿದ್ರು ಕೂಡ ಧನ್ವೀರ್ಗೆ ಇದರಿಂದ ಯಾವುದೇ ರೀತಿಯ ಸಮಸ್ಯೆಗಳಾಗೋದಿಲ್ಲ. ಯಾಕಂತ ಹೇಳಿದ್ರೆ ಜೈಲಿನೊಳಗೆ ನಡೀತಿರುವಂತಹ ಅಕ್ರಮವನ್ನ ಬಯಲಿಗೆಳೆದಂತದ್ದು ಆಗುತ್ತೆ. ಬಿಟ್ರೆ ಇದರಿಂದ ಧನ್ವೀರೇ ಹೇಳಿ ಏನು ಈ ವಿಡಿಯೋಗಳನ್ನ ಮಾಡಿಸುವಂತದ್ದು ಇಲ್ಲ, ಧನ್ವೀರೇ ಮೊಬೈಲ್ ಅನ್ನ ಕೊಟ್ಟಿದ್ರ ಅನ್ನೋ ಒಂದು ಕಡೆ ಇಂತಹ ಅನುಮಾನಗಳು ಪೊಲೀಸರು ಅದನ್ನ ಇಟ್ಕೊಂಡು ಕೇಳ್ಬೋದು. ಬಟ್ ಅದನ್ನ ಒಳಗೆ ತೆಗೆದುಕೊಂಡು ಹೋಗ್ಬೇಕು ಅಂತ ಹೇಳಿದ್ರು, ಕೊಡ್ಬೇಕು ಅಂತ ಹೇಳಿದ್ರು ಮೊದಲು ಪೊಲೀಸರು ಎಲ್ಲಾ ಚೆಕಿಂಗ್ ಅನ್ನ ಮಾಡಬೇಕಾಗತ್ತೆ. ಹೀಗಾಗಿ ಅಲ್ಲಿನ ಭ್ರಷ್ಟ ಪೊಲೀಸ್ ಅಧಿಕಾರಿಗಳ ಕರಿನೆರಳಿದ್ರಲ್ಲಿ ಇರುವ ಹಿನ್ನೆಲೆಯಲ್ಲಿ ಅವರನ್ನ ಮೊದಲು ಬಯಲಿಗೆ ತರಬೇಕಾಗತ್ತೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಧನ್ವೀರ್ ಬಳಿ ಮಾಹಿತಿಯನ್ನ ಪಡ್ಕೊಳ್ತಿದ್ರು. ಧನ್ವೀರ್ ಏನು ಮಾಹಿತಿಯನ್ನ ಕೊಡ್ತಾರೆ, ಇವತ್ತು ಏನೆಲ್ಲ ವಿಚಾರಣೆ ಆಗುತ್ತೆ ಅನ್ನೋದನ್ನ ಕಾಯ್ದು ನೋಡ್ಬೇಕಾಗತ್ತೆ. ರಮಾಕಾಂತ್, ಥ್ಯಾಂಕ್ ಯು ಸಂತೋಷ್.